ನಿಮ್ಮ ನೂರಕ್ಕೆ ನೂರಷ್ಟು ಗೆಲುವು ಸಿಕ್ಕುತ್ತೆ ನಮಗೆ. ಸ್ಥಳೀಯ ಅಭ್ಯರ್ಥಿ, ನಮ್ಮ ಅಭ್ಯರ್ಥಿ ಪರಿಪೂರ್ಣವಾಗಿ ಜನರ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರೆಲ್ಲ ಬಿಸ್ನೆಸ್ನ ತೊರೆದು ಅವರ ಮಕ್ಕಳಿಗೆ ಹ್ಯಾಂಡ್ ಓವರ್ ಮಾಡಿ ಸಂಪೂರ್ಣವಾಗಿ ತೆರೆಮರೆಯಲ್ಲಿ ಮಾಡ್ತಿದ್ದಂಥ ಸಾರ್ವಜನಿಕ ಸೇವೆನ ಬಿಟ್ಟು ನೇರವಾಗಿ ನಮ್ಮಗಳ ಜೊತೆ ಸೇವೆ ಮಾಡಲಿಕ್ಕೆ ತೀರ್ಮಾನ ತಗೊಂಡು ಬಂದಿದ್ದಾರೆ. ಅವರು ಭಾಳ ನೂರಕ್ಕೆ ನೂರು ಒಬ್ಬ ಸಾಮಾನ್ಯ ಕುಟುಂಬದ ರೈತರ ಮಗ. ಸೊ ಹಾಗಾಗಿ ಅವರನ್ನು ನಮ್ಮ ಜನ ಸ್ಥಳೀಯವಾದಂಥ ಜನರು ಅಕ್ಸೆಪ್ಟ್ ಮಾಡ್ತಾರೆ. 8,000 ನಾನು ಅಲ್ಲೇ ಇದ್ದೆ. ಅದು ಚರ್ಚೆ ಮಾಡೋದಾದರೆ ಮಾಡೋಣ. ನನಗೆ ಮಠನ ರಾಜಕೀಯಕ್ಕೆ ಎಳೆಯೋದು ಭಾಳ ಬೇಡ ಅಂತ ಅನ್ಸ್ಕೊಂಡಿರೋದ್ರಿಂದ ಪಾಪ ಅವ್ರು ಯಾವಾಗಲೂ ಸವಾಲಾಗ್ತಾರೆ. ಅವ್ರಿಗೆ ಅವರಷ್ಟು ಸವಾಲು ಹಾಕೋಷ್ಟು ಶಕ್ತಿ ನನಗಿಲ್ಲ. ಪಾಪ ಅದಪ್ಪ ಅವ್ರು ಆಣೆನೂ ಮಾಡ್ತೀನಿ ಅಂತಾರೆ, ಸವಾಲು ಹಾಕ್ತಾರೆ, ತೊಡೆನೂ ತಡ್ತಾರೆ, ಕುಸ್ತಿನೂ ಆಡ್ತಿರ್ಬೇಕಾರೆ ನನ್ನ ಮೇಲೆ. ನನಗೆ ಆಸಕ್ತಿ ಇಲ್ಲ ಕಣಪ್ಪ. ಅಯ್ಯಯ್ಯೋ ಖಂಡಿತ ಅವ್ರು ನಂಗೆ ಭಯ ಆಗ್ತಾಯಿದೆ. ನನಗೀಗ ಸರ್ಕಾರಕ್ಕೆ, ಪೊಲೀಸ್ನವ್ರಿಗೆ, ಕೇಂದ್ರದ ಬ್ಯೂರೋಗೆ ಹೇಳ್ಬೇಕಾಗಿತ್ತು ನನಗೆ ರಕ್ಷಣೆ ಕೊಡಿ ಅಂತ. ಪುಟ್ಟರಾಜ್ ಅವರು ಮನಸ್ಸು ಪಟ್ಟರೆ ನಾನು ನಿಮ್ಮ ಬಸವರಾಜ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಬಿಡೋಲ್ಲ. ಅವರು ಸ್ಟ್ರಾಂಗ್ ಇದ್ದಾರೆ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಅವ್ರು ತುಂಬ ಪ್ರಭಾವ ಇದೆ, ವೈಯಕ್ತಿಕವಾಗಿ, ರಾಜಕೀಯವಾಗಿ, ಎಲ್ಲ ಥರದಲ್ಲೂ ತುಂಬ ಪ್ರಭಾವ ಇದೆ. ಅದು ನಾನು ಅಷ್ಟು ಸುಲಭವಾಗಿ ಅಲ್ಲಿಗೆ ಇಳಿಯಲ್ಲ. ನಾನು ಅಷ್ಟೊಂದು ಸವಾಲು ಸ್ವೀಕರಿಸೋ ಮಾಡೋ ಶಕ್ತಿ ಇಲ್ಲ ಗುರು. ನಾನು ಅವ್ರ ಸವಾಲನ್ನ ಸ್ವೀಕಾರ ಮಾಡೋಕ್ಕಾಗಲಿ, ಅವ್ರ ಎದುರುಗಡೆ ನಿಲ್ಲೋಷ್ಟು ಶಕ್ತಿನಲ್ಲಿ ನನಗಿಲ್ಲ. ನಾನು ಜನರ ಮಧ್ಯೆ ಹೋಗ್ತೀನಿ, ಜನ ನನಗೆ ಆಶೀರ್ವಾದ ಮಾಡ್ತಾರೆ, ತೀರ್ಮಾನ ತಗೋತೀನಿ. ಪಾಪ ಅವ್ರು ಭಾಳ ದೊಡ್ಡವರು, ನನಗಿಂತ ಎಲ್ಲವೂ ಗೊತ್ತು ಜಿಲ್ಲೆಯಲ್ಲಿ. ಈ ಜಿಲ್ಲೆಗೆ ಭಾಳ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಪುಟ್ಟರಾಜ್ ಸಾಹೇಬರು ಕೊಟ್ಟವ್ರೆ. ಸೊ ನಾನೇನು ಕೊಟ್ಟಿದ್ದೀನಿ ಅನ್ನೋದು ಜನ ತೀರ್ಮಾನ ಮಾಡೋರೆ. ಅವರೇನು ನಾನು ಇಲ್ಲ ಅಂತ ಹೇಳಲ್ಲ, ದೊಡ್ಡ ಪ್ರಮಾಣ ನನಗಿಂತ ಜಾಸ್ತಿನೇ ಕೊಟ್ಟಿರ್ಬೋದು. ಅವರು ಕೊಡಲಿ. ಹೌದೌದು. 94ರಿಂದ 99 ಇವರಿದ್ರಂಥ ಶಾಸಕರು, ನಾನಿದ್ದಂತೆ. 99ರಿಂದ 2004 ನಾನಾ ಶಾಸಕ, ಇವರ ಶಾಸಕರು. 99 ನಾನು ಹೆಂಗೆ ಎಂಟ್ರಿ ಆದೆ ಅಂತ ಕೇಳಿ ಅವ್ರಿಗೆ ಗೊತ್ತಲ್ಲ. ಜೊತೆಲಿ 94ರಿಂದ 99 ಇಬ್ಬರು ಜೊತೆಲೇ ಇದ್ದ ಜಿಲ್ಲಾ ಪಂಚಾಯತಿಲಿ. ಅವರು 99 ಚುನಾವಣೆ ನಿಂತಿದ್ದರು. ಸೊ ನಾನು ನಿಂತಿದ್ದೆ. 99ರಲ್ಲಿ ನಾನು ಗೆದ್ದೆ, ಅವ್ರು ಸೋತರು. ಈ ಜಿಲ್ಲೆ ಪರಿಸ್ಥಿತಿ ಏನಿತ್ತು, ಸೊ 2004ರವರೆಗೂ ಈ ಜಿಲ್ಲೆ ಯಾವ ರೀತಿ ಆಯಿತು ಅಂತ ಅವ್ರಿಗೆಲ್ಲ ಗೊತ್ತಿದೆ. ಈಗ ಅವ್ರು ಹೇಳಲೇಬೇಕಲ್ವ, ಟಿಕೆಟ್ ಬೇರೆ ಕೊಟ್ಟಿಲ್ಲ. ಈಗ ಏನಾದ್ರು ಒಂದು ಸ್ವಲ್ಪ ಕಡಿಮೆ ಮಾತಾಡಿದ್ರೆ ಟಿಕೆಟ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಪುಟ್ಟರಾಜ್ ಅವರು ಸ್ವಲ್ಪ ಕ್ಯಾನ್ವಾಸ್ ಬಗ್ಗೆ ಅಸಮಾಧಾನ ಇದೆ ಅಂತ ಮಾತಾಡ್ಬಿಡ್ತಾರೆ. ನೀವು ಬೇರೆ ಏನಾರು ಒಂದು ಸಣ್ಣ ಸಿಕ್ಬಿಟ್ರೆ ಹಾಕ್ಬಿಡ್ತೀರಾ. ಅವ್ರೀಗ ಚಲುವರಾಯಸ್ವಾಮಿನ ಒಂದಷ್ಟು ಬೈದು, ಒಂದಷ್ಟು ಚಾಲೆಂಜ್ ಮಾಡಿ, ಒಂದಷ್ಟು ಸವಾಲು ಹಾಕಿ ಅವರು ಸೈ ಅನ್ಸ್ಕೋಬೇಕಲ್ಲ. ಈಗ ಕುಮಾರಸ್ವಾಮಿ ಹತ್ರ ಅಷ್ಟನ್ನೂ ಮಾಡಬೇಡ ಅಂತ ನನ್ನ ಸ್ನೇಹಿತ. ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.